ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಎಕ್ಸಸೈಸಿಂದನೇ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ. ನನ್ನ ಜೊತೆಗೆ ಮೇಲೆ ಬಂದು ಅನಿಶ್ನೂ ಕೂಡ ಅಭ್ಯಾಸ ಮಾಡಾಕ್ತಾನೆ. ಯಾಕಂದ್ರೆ ಇವತ್ತು ಒಂದು ಹಿಂದಿ ಎಕ್ಸಾಮ್ ಐತಿ, ಸೆಕೆಂಡ್ ಪೇಪರ್ ಇವತ್ತು. ಸ್ವಲ್ಪ ಓವರ್ ವೇಟ್ ಅನ್ಸಾಕ್ತೈತಿ, ಅದಕ್ಕೋಸ್ಕರ ಡೈಲಿ ಎಕ್ಸಸೈಸ್ ಸ್ಟಾರ್ಟ್ ಮಾಡೀನಿ. ಮತ್ತು ಸ್ಟಡಿ ಮಾಡಬೇಕಾದ್ರೆ ಸ್ವಲ್ಪ ಟೀ ಅಥವಾ ಬಿಸಿ ಹಾಲದು ಕೊಟ್ವಿ ಅಂದ್ರೆ ಮತ್ತು ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಹುಡುಗರು. ಇಲ್ಲಾಂದ್ರೆ ನಿದ್ದೆ ಬಂದಂಗೆ ಆಗ್ತಿರ್ತೈತಿ. ಬೆಳಿಗ್ಗೆ ಜಲ್ದಿ ಎದ್ದಿದ್ದ, ಅದಕ್ಕೋಸ್ಕರ ಸ್ವಲ್ಪ ಒಂದು ಹಾಫ್ ಕಪ್ ಟೀ ಕುಡಿದ್ವಿ ಇಬ್ಬರು ಕೂಡ. ಮನೆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಒಮ್ಮೆ ಮಧ್ಯಾಹ್ನ ಈಗ ನಾನು ಒಂದು ವಿಡಿಯೋಗೋಸ್ಕರ ಪ್ರಿಪೇರ್ ಮಾಡ್ಕೊಳಾಕ್ತೀನಿ. ಅದೇನೆಂದ್ರೆ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಮಾಡಬೇಕು ಅಂಥೇಳಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ಹೊಸ ವಿಡಿಯೋವನ್ನು ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕಮೆಂಟ್ ರಿಪ್ಲೈದು ಒಂದು ವಿಡಿಯೋ ಹಾಕೀನಿ. ಅದಾದಮೇಲೆ ಮತ್ತೊಂದಿಷ್ಟು ಕಮೆಂಟ್ಸ್ಗಳು ಬಹಳ ಇಂಪಾರ್ಟೆಂಟ್ ಕಮೆಂಟ್ಸ್ಗಳಿದ್ದು, ಎಲ್ಲದಕ್ಕೂ ನಾನು ರಿಪ್ಲೈ ಮಾಡೋದು ಬರೀ ಅಲ್ಲಿ ಚಾನಲ್ನಲ್ಲಿ ಕಮೆಂಟ್ಸಲ್ಲೇ ರಿಪ್ಲೈ ಮಾಡೋದು ಅಷ್ಟೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಅದ್ರ ಮೇಲೆಲ್ಲ ಒಂದು ವಿಡಿಯೋ ಮಾಡಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೀನಿ ಅಂತಂದ್ರೆ ಎಲ್ಲರಿಗೂ ಕೂಡ ಆ ವಿಷಯದ ಬಗ್ಗೆ ಅರ್ಥ ಆಗ್ತೈತಿ. ಕೆಲವೊಬ್ಬರು ಬುಕ್ಸ್ಗಳ ಬಗ್ಗೆ ಕೇಳ್ತಾರೆ ಮತ್ತು ಕೆಲವೊಬ್ಬರು ಸಿಲೆಬಸ್ ಬಗ್ಗೆ ಕೇಳ್ತಾರೆ. ಇದೆಲ್ಲದಕ್ಕೂ ಉತ್ತರ ಆ ಕಮೆಂಟ್ ಮತ್ತು ರಿಪ್ಲೈ ವಿಡಿಯೋನಲ್ಲಿ ಕೊಟ್ಟೀನಿ. ಅದರದ್ದು ವಿಡಿಯೋ ಲಿಂಕನ್ನು ಈಗ ರೀಸೆಂಟಾಗಿಯೇ ಅದನ್ನು ಅಪ್ಲೋಡ್ ಮಾಡಿದ್ದು, ಅದನ್ನೆಲ್ಲ ಪ್ರಿಪೇರ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಮೇಲ್ಗಡೆ ಐಕಾರ್ಡ್ನಲ್ಲಿ ಬರಾಕ್ತೈತೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕಮೆಂಟ್ಸ್ಗಳಿಗೆ ನಾನು ರಿಪ್ಲೈ ಭಾಗ 2 ಪಾರ್ಟ್ 2 ಹಾಕೀನಿ. ಈಗ ಮಧ್ಯಾಹ್ನ ಆ ವಿಡಿಯೋ ಎಲ್ಲ ಮುಗಿಸಿದಾದ್ಮೇಲೆ ಮತ್ತು ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಆ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲರ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೀನಿ ಅಂತ ಅಂದ್ಕೋತೀನಿ. ಲಾಸ್ಟಲ್ಲಿ ಸ್ಟಾಪ್ ಆಗಿಬಿಡ್ತು, ಮೆಮೊರಿ ಫುಲ್ ಆಗಿದ್ದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡೀನಿ. ಇನ್ನೊಂದು 2 ಕ್ವಶನ್ ಇರ್ಬೋದು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ನನ್ನ ವ್ಲಾಗ್ ಜೊತೆಗೆ ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ. ಕಮೆಂಟ್ಸ್ಗಳಿಗೆ ರಿಪ್ಲೈ ವಿಡಿಯೋ ಪೂರ್ತಿ ಮುಗಿಯೋ ತನಕನೂ ಟೈಮ್ 2:30 ಪೌಣೆ 3 ಆಯಿತು ಅದನ್ನು ಮುಗಿಸ್ಬೇಕಾದ್ರೆ. ಯಾಕಂದರೆ ಅದನ್ನು ಸ್ವಲ್ಪ ಕಮೆಂಟ್ಸ್ಗಳನ್ನು ಮೊದಲಿಗೆ ಓದ್ಕೋಬೇಕು. ಒಮ್ಮೆ ಡೈರೆಕ್ಟಾಗಿ ಕ್ಯಾಮ್ರಾ ಸ್ಟಾರ್ಟ್ ಮಾಡಿ ಓದೋಕ್ಕಾಗಲ್ಲ. ಮತ್ತು ಅದಕ್ಕೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಏನು ಕೊಡಬೇಕು ಅನ್ನೋದು ಕೂಡ ಒಂದೊಂದು ಸರ್ತಿ ಗೊತ್ತಾಗಲ್ಲ. ಈಗ ಸಿಲೆಬಸ್ ಬಗ್ಗೆ ಕೇಳ್ತಾರೆ, ನನ್ನ ಹತ್ರನೇ ಸಿಲೆಬಸ್ ಇಲ್ಲ, ಅವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು. ಬಟ್ ನಮ್ಗೆ ಬೇಸಿಕ್ಕಾಗಿ ಏನು ಓದ್ಕೋಬೇಕು ಸಬ್ಜೆಕ್ಟ್ ವೈಸ್ ಎಲ್ಲ ಗೊತ್ತೇ ಅದ. ಅದನ್ನು ಮೊದಲು ನಾವು ಸ್ಟಡಿ ಮಾಡೋಣ. ಆಮೇಲೆ ಸಿಲೆಬಸ್ ಬಿಟ್ಟ ಮೇಲೆ ಆನ್ಲೈನ್ ಒಳಗೆ ಬಿಡ್ತಾರೆ. ಬಿಟ್ಟ ಮೇಲೆ ಯಾವ ಟಾಪಿಕ್ಸನ್ನು ನಾವು ಇನ್ನೂ ಕಂಪ್ಲೀಟ್ ಮಾಡ್ಕೊಂಡಿಲ್ಲ ಅದನ್ನು ನಾವು ಓದ್ಕೊಳಕ್ಕೆ ಬರ್ತೈತಿ. ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡಿಕೊಂಡು ಓದಾಕ್ತೀನಿ. ಸಿಲೆಬಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೆಕ್ಸ್ಟ್ ಈಗ 2:45 ಅಕ್ಷು ಬರೋ ತನಕನೂ ಅನೀಶ್ ಆಲ್ರೆಡಿ ಬಂದಾನ. ಒಂದು ಎಕ್ಸಾಮು 10 ಗಂಟೆಯಿಂದ 1 ಗಂಟೆ ತನಕ ಇತ್ತು, ಆಲ್ರೆಡಿ ಬಂದಾನ. ಅಕ್ಷು ಬರೋ ತನಕನೂ ಸ್ವಲ್ಪ EVS ಸಬ್ಜೆಕ್ಟನ್ನು ಓದ್ಕೊಂಡ್ರಾಯ್ತು ಅಂಥೇಳಿ ನಾನು ಆ್ಯಪ್ನಲ್ಲಿ ಲಾಸ್ಟ್ ಲೆಸನ್ ಡೌನ್ಲೋಡ್ ಮಾಡ್ಕೊಂಡೀನಿ. 6th ಕ್ಲಾಸಿನ ಲಾಸ್ಟ್ ಲೆಸನ್ನು. ಇವತ್ತು ಪೂರ್ತಿ 6th ಕ್ಲಾಸ್ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ 7th ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಮ್ಯಾಥ್ಸ್ ಪೆಂಡಿಂಗ್ ಉಳಿದೈತಿ. ಅದನ್ನು ಪೂರ್ತಿಯಾಗಿ ಅದನ್ನು ಕೂಡ 6th ಪೂರ್ತಿಯಾಗಿ ಮುಗಿಸಿದಾದ್ಮೇಲೆ ನೆಕ್ಸ್ಟ್ EVS ಸೈನ್ಸ್ ಒಟ್ಟೊಟ್ಟಿಗೆ ಸ್ಟಾರ್ಟ್ ಮಾಡ್ತೀನಿ 7th. ಈವ್ನಿಂಗ್ ಇನ್ನೊಂದು ಸಾರಿ ಕುಚ್ಚು ಮುಗಿಸ್ಬೇಕು ಅಂದ್ಕೊಂಡಿನಿ. ಅದಕ್ಕೋಸ್ಕರನೇ ಇವತ್ತು ಮಧ್ಯಾಹ್ನ ಸ್ಟಡಿ ಸ್ಟಾರ್ಟ್ ಮಾಡಿ 1-2 ಗಂಟೆ ಮುಗಿಸ್ಕೊಂಡಿ ಅಂತಂದ್ರೆ ಸಂಜೆನಾಗ ಕುಚ್ಚು ಹಾಕೋಕ್ಕೆ ನನಗೆ ಟೈಮ್ ಸಿಗ್ತೈತಿ. ಇಲ್ಲಾಂದ್ರೆ ಸಂಜೆನಾಗೆ ಓದೋದು, ಸಂಜೆನಾಗೆ ಕುಚ್ಚು ಕಟ್ಟೋದು, ಸ್ಟಿಚಿಂಗ್ ಕೆಲಸ ಎಲ್ಲ ಮಾಡಾಕ್ತೀನಿ ಅಂತಂದ್ರೆ ಸ್ವಲ್ಪ ಟಯರ್ಡ್ ಆಗ್ತೈತಿ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನನೇ ಸ್ವಲ್ಪ ಕೆಲಸ ಪೆಂಡಿಂಗ್ ಇಟ್ಕೊಂಡು ಮೊದಲು ಸ್ಟಡಿ ಸ್ಟಾರ್ಟ್ ಮಾಡ್ಕೊಂಡಿನಿ. ಮತ್ತು ಕಮೆಂಟ್ಸ್ಗಳಿಗೆ ರಿಪ್ಲೈ ವಿಡಿಯೋವನ್ನು ನೀವು ಇನ್ನೂ ನೋಡಿಲ್ಲ ಅಂದ್ರೆ ನಾನು ಆಲ್ರೆಡಿ ನನ್ನ ಚಾನಲ್ನೊಳಗೆ ಅಪ್ಲೋಡ್ ಮಾಡೀನಿ. ಪಾರ್ಟ್ 1 ಬೇರೆ ಐತಿ, ಪಾರ್ಟ್ 2 ಅಂದ್ರೆ ಈಗ ರೀಸೆಂಟಾಗಿ ಮಾಡಿರುವಂತಹ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿದ್ದು. ಅದಕ್ಕಿಂತಲೂ ಮುಂಚೆ ಒಂದು ತಿಂಗಳ ಹಿಂದೆ ಮತ್ತೊಂದು ವಿಡಿಯೋ ಮಾಡಿದ್ದೆ, ಫಸ್ಟ್ಗೆ ಆ ವಿಡಿಯೋ ಮಾಡಿದ್ದೆ. ಅದರ ಲಿಂಕನ್ನು ಕೂಡ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ. 2 ವಿಡಿಯೋಸ್ಗಳ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ನೋಡ್ಬೋದು.
ನಾನು 2:45 4:15 4:20 ತನಕ ಅರೌಂಡ್ 4:15 ತನಕ ನಾನು ನನ್ನ ಸೈನ್ಸ್ ಟಾಪಿಕನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡೆ. 6th ಕ್ಲಾಸಿಂದು ಟೋಟಲಿ 16 ಲೆಸನ್ಸ್ ಅದಾವು. ಈಗ 5th ಮತ್ತು 6th ಪೂರ್ತಿ ಕಂಪ್ಲೀಟ್ ಆಗೈತಿ. ನೆಕ್ಸ್ಟ್ 7th ಕೂಡ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಮ್ಯಾಥ್ಸ್ ತಗೋತೀನಿ ಅಷ್ಟೇ. ಎಲ್ಲ ಕೆಲಸ ಸಂಜಿದೆಲ್ಲ ಮುಗಿಸ್ಕೊಂಡು ಮತ್ತು ಕುಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಕೂಡ ಪೂರ್ತಿಯಾಗಿ ಮುಗೀತು. ಇದನ್ನೆಲ್ಲ ಪೂರ್ತಿಯಾಗಿ ಮುಗಿಸೋ ತನಕ 9:30 ಪೌಣೆ 10 ಗಂಟೆ ಆಗಿತ್ತು ನೋಡ್ರಿ. ಪೂರ್ತಿ ಇವತ್ತೊಂದು ಕುಚ್ಚು ಮುಗಿಸ್ಬಿಟ್ಟೆ. ಯಾಕಂದರೆ ಸ್ವಲ್ಪ ಅರ್ಜೆಂಟ್ ಅದಾವು. ಒಂದು 2-3 ದಿವಸದಲ್ಲಿ ಇವುಗಳನ್ನು ಕೊಡಬೇಕು. ಟೋಟಲಿ 3 ಡಿಸೈನ್ಗಳನ್ನು ಹಾಕೀನಿ. ಇನ್ನೂ 2 ಡಿಸೈನ್ ಅದ. ಒಂದು ಅರ್ಧ ಮುಗ್ದೈತಿ. ಟೋಟಲಿ ಇನ್ನೊಂದು 1.5 ಐತೆ ಅಷ್ಟೇ. ಅವೆರಡು ಹಾಕಿದ್ನಂದ್ರೆ ಪೂರ್ತಿ ಕಂಪ್ಲೀಟಾಗಿ ಮುಗಿತೈತಿ. ಇದ್ರ ಜೊತೆಗೆ ಇನ್ನೂ ಬ್ಲೌಸ್ಗಳು ಅದಾವು, ಡ್ರೆಸ್ಗಳು ಸ್ಟಿಚ್ ಮಾಡೋ ಅದಾವು. ಬಟ್ ಇದು ಅರ್ಜೆಂಟ್ ಆಗಿರೋದ್ರಿಂದ ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಸ್ಟಿಚಿಂಗ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಬ್ಲೌಸ್ ಸ್ಟಿಚಿಂಗ್ ಅದು ನೋಡಿರಿ. ಈ ರೀತಿಯಾದಂತಹ ಬೇಬಿ ಕುಚ್ಚನ್ನು ರೆಡಿ ಮಾಡೀನಿ. ಪೂರ್ತಿ ಸಿಂಪಲ್ ಆದಂತಹ ಕುಚ್ಚು ಡಿಸೈನ್. ಬಟ್ ಭಾಳ ಸಮೀಪ ಹಾಕಬೇಕಾಗ್ತೈತಿ. ಸಣ್ಣ ಕುಚ್ಚಿರೋದ್ರಿಂದ ದೂರ ಹಾಕಿದ್ರೆ ಅಷ್ಟೇ ಸರಿ ಕಾಣಲ್ಲ. ಮತ್ತು ರಾತ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮುಗಿಸಿದಾದ್ಮೇಲೆ 11:30 ಗಂಟೆಗೆ ಹಂಗೆ ಅಭ್ಯಾಸಕ್ಕೆ ಕುಂತೀವಿ. ಇಬ್ಬರು ಕೂಡ ಅಭ್ಯಾಸ ಮಾಡಾಕ್ತೀವಿ. ಅವನದು ಕೂಡ ಮತ್ತು ಇಂಗ್ಲೀಷ್ ಪೇಪರ್ ಇದೆ ನಾಳೆ, ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳಕ್ತಾನೆ. ಹಿಂದಿ ಮತ್ತು ಕನ್ನಡ ಆಯಿತು. ನಿನ್ನೆ ಹಿಂದಿ ಇತ್ತು, ಇವತ್ತು ಕನ್ನಡ ಆಗೈತಿ. ನಾಳೆ ಇಂಗ್ಲೀಷ್ ಐತಿ. ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಓದ್ಕೋತ ಕುಂತಾನೆ. ನಾನು ಕೂಡ ಸೈಕಾಲಜಿ ಸಬ್ಜೆಕ್ಟನ್ನು ತೊಗೊಂಡಿನಿ. ಮಧ್ಯಾಹ್ನ ಟೈಮಲ್ಲಿ EVS ತೊಗೊಂಡಿದ್ದೆ. ಅದು ಪೂರ್ತಿಯಾಗಿ 6th ಕ್ಲಾಸಿಂದು ಮುಗಿಸಿದೆ. ಟೋಟಲಿ 16 ಲೆಸನ್ಸ್ ಇದ್ದು ಅಂತ ಹೇಳಿ ಮೊದಲಿಗೆ ಹೇಳೀನಿ. ಬಟ್ ಆ ಸೈಕಾಲಜಿನೇ ಸ್ವಲ್ಪ ಟೈಮ್ ಭಾಳ ಹಿಡಿಯಾಗ್ತೈತಿ. ಭಾಳ ದೊಡ್ಡ ಲೆಸನ್ ಅದಾವ, 1-2-3 ಅವು ಮುಗಿಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ. ಒಟ್ಟು ನನಗೆ ಅಪ್ಲಿಕೇಶನ್ TET ಅಪ್ಲಿಕೇಶನ್ ಬಿಡೋದ್ರೊಳಗೆ ಸೈಕಾಲಜಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದೈತಿ. ಅಷ್ಟರೊಳಗೆ ಮುಗಿದ್ರಾಯ್ತು. ನೆಕ್ಸ್ಟ್ ಅದನ್ನು ರಿವಿಷನ್ ಮಾಡಿಕೊಂಡ್ರೆ ಕರೆಕ್ಟ್ ಆಗಿಬಿಡ್ತೈತಿ. 1-2 ಸರ್ತಿ ನಾವು ಎಕ್ಸಾಮ್ ಟೈಮಲ್ಲಿ ಜಸ್ಟ್ ರಿವಿಷನ್ ಮಾಡ್ಕೊಂಡ್ರಾಯ್ತು. ಈಗ ವಾಮದೇವಪ್ಪರ ಬುಕ್ದಲ್ಲಿ ಇರುವಂತಹ ಚಾಪ್ಟರ್ಸ್ಗಳನ್ನು ಬಿಟ್ಟು ಇನ್ನೊಂದು ಕೆಲವೊಂದಿಷ್ಟು ಚಾಪ್ಟರ್ಸ್ಗಳದಾವು. ವೈಗೋಟ್ಸ್ಕಿ ಆಗಿರ್ಬೋದು, ಇನ್ನೂ ಕೆಲವೊಂದು ಸಣ್ಣ ಟಾಪಿಕ್ಸ್ಗಳದಾವು. ಅವುಗಳನ್ನು ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೋಬೇಕಾಗ್ತೈತಿ. ಎಲ್ಲನೂ ಇದೇ ಬುಕ್ ಅಷ್ಟೇ ಡಿಪೆಂಡ್ ಆಗಬೇಡ್ರಿ. ಇದು ಓದಬೇಕು, ಇದ್ರ ಜೊತೆಗೆ ಆ ವಿಡಿಯೋಸ್ಗಳನ್ನು ಕೂಡ ಸ್ವಲ್ಪ ನೋಡಬೇಕು, ನೋಟ್ಸ್ಗಳನ್ನು ಕೂಡ ಮಾಡ್ಕೋಬೇಕು. ಇನ್ನೊಂದು 20-25 ಪೇಜ್ ಅದಾವು ಸೈಕಾಲಜಿ 4th ಲೆಸನ್ದು. ಅದೊಂದಿಷ್ಟು ಕಂಪ್ಲೀಟ್ ಮಾಡಿದ್ನಿ ಅಂದ್ರೆ ಮತ್ತು 5th ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕೆ ಬರ್ತೈತಿ. 4th ಚಾಪ್ಟರ್ದಲ್ಲಿ ನೋಡಿರಿ, ತರಬೇತಿ ಪಡೆಯಬಲ್ಲ ಮಾನಸಿಕ ನ್ಯೂನತೆ ಉಳ್ಳವರು ಎಂಬ ಟಾಪಿಕ್ ಐತಿ 4th ಚಾಪ್ಟರ್ನಲ್ಲಿ. ಇದ್ರ ಬಗ್ಗೆ ಸ್ಟಡಿ ಮಾಡಾಕ್ತೀನಿ. ಸ್ವಲ್ಪ ಡೀಟೇಲಾಗಿ ಓದ್ಕೋಬೇಕಾಗ್ತದೆ. ಇವ್ರದ್ದು IQ ಅಥವಾ ಬುದ್ಧಿಶಕ್ತಿ ಸೂಚ್ಯಂಕ ಎಷ್ಟಿರ್ತೈತಿ ಅಂತಂದ್ರೆ 30-35ರಿಂದ 50-50ರವರೆಗೆ ಇರ್ತೈತಿ. ಇಲ್ಲಿಗೆ ಇವತ್ತಿನ ಸ್ಟಡಿ ವ್ಲಾಗ್ ಕಂಪ್ಲೀಟ್ ಆಯಿತು. ಟೋಟಲಿ ಒಂದು 3-4 ತಾಸು ಇವತ್ತು ಕೂಡ ಸ್ಟಡಿ ಆಗೈತಿ. ಅದ್ರ ಜೊತೆಗೆ ನಾನು ಸ್ಟಿಚಿಂಗ್ ಕೆಲಸನೂ ಮಾಡ್ಕೊಂಡಿರ್ತೀನಿ. ಮನೆ ಕೆಲಸ, ಸ್ಟಿಚಿಂಗ್ ಕೆಲಸ ಮತ್ತು ಅದ್ರ ಜೊತೆಗೆ ವ್ಲಾಗ್. ಈ ಎಲ್ಲ ಸ್ಟಡಿ ವ್ಲಾಗ್ಗಳು ಗೃಹಿಣಿಯರಿಗೆ ಒಂದು ಮೋಟಿವೇಟ್ ಆಗ್ತಾವಂಥೇಳಿ ನನ್ನ ಭಾವನೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾಕ್ತಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿರಿ. ಅದ್ರ ಜೊತೆಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಮತ್ತು ನಿಮಗೂ ಕೂಡ ನನ್ನ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ.